ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಜಗದೀಶ್. ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಜ್ವಲಂತವಾಗಿ ಕಾಡ್ತಾ ಇರುವಂತಹ ಜನಸಾಮಾನ್ಯನಿಗೆ ಇವತ್ತು ಮಗ್ಗಲ ಮುಳುವಾಗಿರುವಂತಹ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ. ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ತೆರಿಗೆ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ BJP, ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್, ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಜನಸಾಮಾನ್ಯನ ಜೇಬಿಗೆ ಕತ್ತರಿ ಆಗ್ತಾ ಇದೆ, ಜನಸಾಮಾನ್ಯನ ಜೇಬಿಗೆ ದರೋಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಎರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಂದರ್ಭದಲ್ಲಿ ಮಹಾನ್ ದರೋಡೆಕೋರರು ಅಂತ ಹೇಳ್ತೀನಿ ನಾನು. ಇವತ್ತು ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋಣ. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 2ನೇ ಅವಧಿಯಲ್ಲಿ 3 ಬಜೆಟ್ ಮಂಡನೆ ಮಾಡಿದ್ದಾರೆ. 3 ಬಜೆಟಿಂದ ಇವತ್ತು 3 ಲಕ್ಷ ಕೋಟಿ ರೂಪಾಯಿಗಳ ಒಂದು ಆದಾಯವನ್ನು, 3 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸಾಲನ ಎತ್ತುವಳಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಎಲ್ಲ ಏನು ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ಮುದ್ರಾಂಕ ಶುಲ್ಕ ಇರ್ಬೋದು, ಆಸ್ತಿಗಳ ಒಂದು ಮಾರ್ಗಸೂಚಿ ದರ ಹೆಚ್ಚಳ ಇರ್ಬೋದು, ರಿಜಿಸ್ಟ್ರೇಷನ್ ಶುಲ್ಕ ಇರ್ಬೋದು, ಹಾಲಿನ ಬೆಲೆ ಹೆಚ್ಚಳ ಮಾಡಿರೋದಿರಬಹುದು. ಆದರೆ ಹಾಲಿನ ಬೆಲೆ ಹೆಚ್ಚಳ ಮಾಡೋದು ರೈತರಿಗೆ ಸಹಾಯಧನ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವರು ಇವತ್ತು 18% ಇದ್ದಿದ್ದನ್ನು ಟ್ಯಾಕ್ಸ್ನ ಇವತ್ತು ಏಕಾಏಕಿ 21.5% ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಿಕಲ್ ವಾಹನಗಳ ಮೇಲೆ ಏನು ಇವತ್ತು ತೆರಿಗೆ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ಸರ್ಕಾರಿ ಕಾಲೇಜುಗಳನ್ನು ಬಿಟ್ಟಿಲ್ಲ ಸ್ವಾಮಿ ಇವರು, ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಬಿಟ್ಟಿಲ್ಲ. ನಂತರದಲ್ಲಿ ಇವರು ಸರ್ಕಾರಿ ಆರೋಗ್ಯ ವ್ಯವಸ್ಥೆನೂ ಅದರಲ್ಲೂ ಸಹ ಇವರು ಬೆಲೆ ಏರಿಕೆ ಮಾಡಿದ್ದಾರೆ. ನೀರಿನ ದರನ ಇವತ್ತು ಲೀಟ್ರಿಗೆ 1 ಪೈಸಾ ಅಂತ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಅಂದರೆ ಇದು ಬಿಲ್ಲು ನಿಮಗೆ ದುಪ್ಪಟ್ಟಾಗುತ್ತೆ. ಇದೇ ರೀತಿ ಖಾತಾ ಹೆಸರಲ್ಲಿ ದರೋಡೆ ನಡೀತಾ ಇದೆ. KPTCL ಎಸ್ಕಾಂ ನೌಕರರಿಗೆ ಸರ್ಕಾರ ಇವತ್ತು ಪಿಂಚಣಿ ವ್ಯವಸ್ಥೆ ಮಾಡಬೇಕು, ನಮಗೆ ಯೋಗ್ಯತೆ ಇಲ್ಲ, ನೀವು ಗ್ರಾಹಕರ ಬಳಿನೇ ತಗೊಳ್ಳಿ ಅಂತ ಕೈ ಚೆಲ್ಲಿ ಕೂತು ಇವತ್ತು KPTCL ಅವರು ನೌಕರರಿಗೆ ಪಿಂಚಣಿ ಕೊಡೋಕ್ಕೆ ಪ್ರತಿ ಯೂನಿಟ್ಗೆ ನಾವು ಪ್ರತಿ ತಿಂಗಳು 35% ಎತ್ತಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಸ್ವಾಮಿ. ಆಮೇಲೆ BBMPಲಿ ಆಸ್ತಿ ತೆರಿಗೆ ಇವತ್ತು 1 to ಡಬಲ್ ಆಗಿದೆ. ಇವತ್ತು ಏನೇನು ಆ ವರ್ಷ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಮರೋ ವರ್ಷ 1 to ಡಬಲ್ ಕಟ್ಟಬೇಕು ಮತ್ತು 50% ಪೆನಾಲ್ಟಿ ಜೊತೆ ಕಟ್ಟಬೇಕಾಗುತ್ತೆ. KPTCL ನೂತನ ಮೀಟರ್ಗಳಂತ ಏನು ಮಾಡಿದ್ದಾರೆ, ಇದು ಆ ಮೀಟರ್ಗಳ ಮೇಲೂ ಸಹ ಲಕ್ಷಾಂತರ ರೂಪಾಯಿ ಇವತ್ತು ಏರಿಕೆ ಮಾಡ್ತಾ ಇದ್ದಾರೆ. ರೈತರ ಪಂಪ್ಸೆಟ್ಗಳ ಮೇಲೂ ಸಹ ದುಬಾರಿ ವೆಚ್ಚ ಹಾಕಿದ್ದಾರೆ. ವಿದ್ಯುತ್ ದರ ಇವತ್ತು ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ಮೆಟ್ರೋ ಬೆಲೆ 100% ಏರಿಸಿದ್ದಾರೆ. ಇಷ್ಟೆಲ್ಲ ಏರಿಸಿ ಇವತ್ತು ನೀವು ರಾಜ್ಯ ಸರ್ಕಾರ ಏನು ಮಾಡಕ್ಕೆ ಕೊಟ್ಟಿದ್ದೀರ ಸಿದ್ದರಾಮಯ್ಯನವರೇ? ಸ್ವಲ್ಪ ಯೋಚನೆ ಮಾಡಿ. ನಿಮಗೇನ ಮಾನ ಮರ್ಯಾದೆ ಜನಸಾಮಾನ್ಯನ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ರೈತರುಗಳ ಮೇಲೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಏನೇನೋ ಒಂಚೂರು ಕಿಂಚಿತ್ ಕಾಳಜಿ ಇದೆಯಾ ನಿಮಗೆ? ನಿಮ್ಮ ಸರ್ಕಾರ, ನಿಮ್ಮ ದರೋಡೆಕೋರ ನೀತಿ, ನಿಮ್ಮ ಒಂದು ರಾಜಕೀಯದಲ್ಲಿ ಬಂಡವಾಳ ಹಾಕ್ಕೊಂಡು ಬಂಡವಾಳ ತೆಗೆಯುವಂತಹ ಒಂದು ಹುನ್ನಾರದಲ್ಲಿ ನೀವು ಇದ್ದೀರಾ. ಕೇಂದ್ರ ಸರ್ಕಾರನೂ ಸಹ ಇದರಿಂದ ಏನು ಹೊರತಾಗಿಲ್ಲ ಸ್ವಾಮಿ. ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನ ಇವತ್ತು ರೈಲ್ವೆಯಿಂದ ಹಿಡಿದು, ಪೆಟ್ರೋಲಿಂದ ಹಿಡಿದು, ಡೀಸೆಲಿಂದ ಹಿಡಿದು, ಬಂದರುಗಳಿಂದ ಹಿಡಿದು, ಏರ್ಪೋರ್ಟಿಂದ ಎಲ್ಲ ಕಂಪ್ಲೀಟ್ ಅದಾನಿ ಅಂಬಾನಿಗೆ ಕಂಪ್ಲೀಟ್ ಮಾರ್ಕ್ ಬಿಸಾಕಿ ಇವತ್ತು ನೀವು ಟೋಲ್ ಬೆಲೆ ಏರಿಸಿದಿರಲ್ರಿ ನಿತಿನ್ ಗಡ್ಕರಿ. ನಿಮಗೇನೋ ಮಾನ ಮರ್ಯಾದೆ ಇದೆಯಲ್ರಿ? ಇವತ್ತು ನೀವು ಕೊಡ್ತಾ ಇರೋ ಒಂದು ರಸ್ತೆಗಳ ಒಂದು ಪರಿಸ್ಥಿತಿ ನೆಟ್ಟಿಗೆ ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಆ ರಾಷ್ಟ್ರೀಯ ಹೆದ್ದಾರಿಗಳು ಅಂತೀರ, ಎಲ್ಲ ಕಡೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಇವತ್ತು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ 500 ಜನನ ಸಾಯಿಸಿದಿರಲ್ರಿ ನೀವು. ಕೊಲೆಗಡುಕ ಸರ್ಕಾರ. ಈ ಥರ ಒಂದು ಟೋಲ್ಗಳು ಇಟ್ಕೊಂಡು ಟೋಲ್ ಬೆಲೆ ಹೆಚ್ಚಿಸ್ತಾ ಇದ್ದೀರಾ. ಔಷಧಗಳು, ಬಡವರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಈ ಔಷಧಗಳ ಮೇಲೆ ನೀವು ನಿಮ್ಮ ತೆರಿಗೆ ಹೆಚ್ಚಿಸ್ತಿರಲ್ರಿ. ಇವತ್ತು ಕಾರ್ಗಳು, EV ಕಾರ್ಗಳು ಇರ್ಬೋದು, ಬೇರೆ ಕಾರ್ಗಳು ಇರ್ಬೋದು, ನೀವೇನು ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅದು ಸಹ ದುಪ್ಪಟ್ಟು ಹೆಚ್ಚಿದ್ದೀರಾ. ಫಾರಿನ್ ಕಂಟ್ರೀಸಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ತೀವಿ ಅಂತ ಅದನ್ನು ನೀವು ಟ್ಯಾಕ್ಸ್ ಕಟ್ಟಬೇಕಲ್ರಿ ಕೇಂದ್ರ ಸರ್ಕಾರಕ್ಕೆ. ವೀಸಾ, ನಾನೊಂದು ದೇಶಕ್ಕೆ ವೀಸಾ ಮಾಡೋಕ್ಕೆ ಹೋಗ್ತೀನಿ, ಆ ವೀಸಾಗೂ ನಿಮ್ಗೆ ಏನ್ರಿ ಸಂಬಂಧ ಇದೆ? ನನ್ನ ದುಡ್ಡು ನಾನು ಸಂಪಾದನೆ ಮಾಡಿ ಉಳಿತಾಯ ಮಾಡಿರೋಂಥ ದುಡ್ಡು ನಿಮ್ಗೆ ಯಾಕ್ರಿ ನಾನು ಟ್ಯಾಕ್ಸ್ ಕಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ? ಹೇಳಿ ನರೇಂದ್ರ ಮೋದಿ ಅವರೇ. CNG ಗ್ಯಾಸ್ ಏನಿತ್ತು ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಳ ಮಾಡಿದಿರಲ್ರಿ. ಈ ರೀತಿ ದರೋಡೆಕೋರ ಸರ್ಕಾರಗಳನ್ನ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಇಟ್ಕೊಂಡು ಯಾವ ರೀತಿ ನಾವು ಇವತ್ತು ಜೀವನ ಮಾಡಬೇಕು ಜನಸಾಮಾನ್ಯರು ಅನ್ನೋದು ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೆ ಜನಸಾಮಾನ್ಯರಿಗೆ ಎಲ್ಲಿ ನೀವೊಂದು ದರೋಡೆ ಮಾಡೋಕ್ಕೆ ನಮ್ಮ ಹತ್ರ ಇಳಿದಿದ್ದೀರಾ? ಈಗ ನಾವು ಜನಸಾಮಾನ್ಯ ಯಾರು ದರೋಡೆ ಮಾಡೋಕ್ಕೆ ಹೋಗ್ಬೇಕು ಅದನ್ನು ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಜನಸಾಮಾನ್ಯನೂ ಸಹ ಈ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ಜನಸಾಮಾನ್ಯ ಉತ್ತಮವಾದಂತಹ ರೀತಿಯಲ್ಲಿ ಬದುಕಕ್ಕಾಗ್ತಾ ಇಲ್ಲ.
ಅವನೂ ಸಹ ನಿಮ್ಮ ರೀತಿಯಲ್ಲೇ ದರೋಡೆ ಮಾಡಕ್ಕೆ ಇಳಿಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನೀವು ತಳ್ತಾ ಇದ್ದೀರಾ. ಇಂತಹ ಒಂದು ಶೋಚನೀಯ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿರೋದಕ್ಕೆ ನಿಮಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.